ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಸೂಪರ್ ಆಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ತುಂಬ ಅದ್ದೂರಿಯಾಗಿ ಮಾಡ್ತಾವ್ರೆ ಈ ವರ್ಷ ಅಂತೂ. ವರ್ಷ ಮಾಡ್ತಾರೆ. ಈ ವರ್ಷ ಏನೋ ಒಂಥರ ಎಕ್ಸ್ಟ್ರಾ ಅದ್ದೂರಿ ಅಂತ ನನಗನ್ನಿಸ್ತು. ನಾವು ಕೂಡ ತುಂಬಾ ಶಾಪಿಂಗ್ ಮಾಡಿಬಿಟ್ವಿ ಈ ವರ್ಷ ಅಂತೂ. ಹೂವು ರೇಟ್ ಅಂತೂ ಕೇಳಂಗೆ ಇಲ್ಲ. ಹಬ್ಬಗಳಲ್ಲಂತೂ ಹೆವಿ ರೇಟ್ ಆಗಲಿ ಆಗದೆ ಹೋಗಲಿ ತಗೊಳ್ಳೇಬೇಕು. ಏನು ಮಾಡೋಕ್ಕಾಗಲ್ಲ. ಬಾಳೆಹಣ್ಣು ಅಂತೂ 3 ದಿನ ಮುಂಚೆನೇ 150 ರೂಪಾಯಿ kg. ಇನ್ನು ಹಬ್ಬದ ದಿನ ಎಷ್ಟಾಯ್ತೋ ಗೊತ್ತಿಲ್ಲ. ನಾನು 1-2 ದಿನ ಮುಂಚೆನೇ ತಗೊಂಡೆ. ಮತ್ತು ಹಂಗೆ ಅಲ್ಲೇ ಒಂದು ಹೋಟೆಲ್ ಇತ್ತು. ಕ್ಯಾಂಟೀನ್ ಮಿಲ್ಸು ಫ್ರೆಂಡ್ಸ್ ನೋಡೋ ಬನ್ನಿ ಹೆಂಗಿರುತ್ತೆ ಟೇಸ್ಟು. ಚೆನ್ನಾಗಿರುತ್ತೆ. ಮಾಡಿದ್ದೀನಿ ನಾನು ನನ್ನ ಹೆಂಡತಿಗೆ ಒಂಚೂರು ತೋರಿಸುವ ಟೇಸ್ಟ್ ಅಂತೇಳಿ ಬಂದಿದ್ದೀನಿ. ಈವ್ನಿಂಗು 6:30 ಎಷ್ಟೋ ಟೈಮು. ಹಂಗೆ ಎಲ್ಲನೂ ತೊಗೊಂಡು ಬರುವಾಗ ಹೊಟ್ಟೆ ಹಸಿವಾಯ್ತು. ಮನೆಗೆ ಹೋಗಿ ತಿನ್ನೋಣ ಬಿಡು, ಮಳೆ ಬೇರೆ ಬರ್ತೈತೆ ಅಂದ್ಕೊಂಡು ಸುಮ್ಮನೆ ಇದ್ವಿ. ನೋಡಿದ್ರೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ಇತ್ತು ಚಂದಾಪುರದಲ್ಲಿ. ನೋಡೋಣ ತಾಳು, ಹಿಂಗೆ 5 ರೂಪಾಯಿ ಅಷ್ಟೇ ಊಟ ಅಲ್ಲಿ. ನಾನು ಬಿಡು ಬೇಡ ಹೆಂಗಿರುತ್ತೋ ಏನೋ ಅಂತ ನಮ್ಮನೆಯವ್ರಿಗೆ ಹೇಳಿದೆ. ಅವರು ಇಲ್ಲ ಚೆನ್ನಾಗೇ ಐತೆ ನೋಡೋಣ ಬಾ ಒಂದು ಸರಿ ಅಂತ ಅಂದರು. ಸರಿ ಅಂದ್ಬಿಟ್ಟು ಹೋಗಿ ನೋಡಿದ್ವಿ. ತುಂಬಾ ಚೆನ್ನಾಗೇ ಇತ್ತು ಗೈಸ್. ಅದು ಬಡವ್ರ ಊಟ ಅಂತಲೇ ಹೇಳಬೇಕು. ಚಿಕ್ಕದಾದ ಮುದ್ದೆ ಕೊಟ್ಟರು. ಮುದ್ದೆ ಮತ್ತು ಒಂದು ಅನ್ನ ಸಾಂಬಾರು 5 ರೂಪಾಯಿ, ಮುದ್ದೆ ಒಂದು 5 ರೂಪಾಯಿ, ಟೋಟಲು 30 ರೂಪಾಯಿ ಊಟ. ಅದು ಚೆನ್ನಾಗಿ ಟೇಸ್ಟ್ ಅಂತ ತುಂಬ ಚೆನ್ನಾಗಿತ್ತು. ಪರವಾಗಿಲ್ಲ, ಯಾರೂ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡ್ರಿ ಊಟನ. ನಾನು ಇದನ್ನು ಯಾಕೆ ಹೇಳಿದೆ ಈ ಮಾತು ಅಂತಂದರೆ, ತುಂಬ ಜನ ಊಟ ಆಸೆಗೆ ಹಾಕೊಂಡ್ಬಿಡ್ತಾರೆ, ಮತ್ತು ತಿನ್ನೋಕ್ಕಾಗಲ್ಲ, ವೇಸ್ಟು ಚೆಲ್ಬಿಡ್ತಾರೆ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಇನ್ನೊಬ್ಬರು ಆ ಊಟ ತಿನ್ಬೋದಲ್ವ. ಹಾಗಾಗಿ ಹೇಳಿದೆ ಗೈಸ್. ನಾನು ಅದಕ್ಕೆ ಯಾವುದಕ್ಕೂ ಸ್ವಲ್ಪನೇ ಹಾಕ್ಸ್ಕೊಳ್ಳೋದು. ದಯವಿಟ್ಟು ಯಾರು ಊಟ ವೇಸ್ಟ್ ಮಾಡೋಕೆ ಹೋಗ್ಬಿಡಿ. ಮತ್ತೆ ಇದು ಮತ್ತೆ ಅದು ಇದು ಇವೆಲ್ಲ ನನಗೆ ಉರಿಯಾಗಿ ಮಾತಾಡ, ನೆಟ್ಟಾಗಿ ಮಾತಾಡೋ. ಹೋಗಿ ನೆಟ್ಟಿಗೆ ವಿಡಿಯೋಗೆ ಏನು ಬೇಕೋ ಅಷ್ಟು ಮಾತಾಡೋ. ನೆಟ್ಟು ಮಾತಾಡ್ತೀನಿ, ನೆಟ್ಟಿಗೆ ಸಟ್ಟಿಗೆ. ಇನ್ನೊಂದು ಸತ್ಯ ಹೇಳ್ತೀನಿ, ಏನು ಗೊತ್ತಾ? ನೀನೇ ಅವನವನು ಎಲ್ಲ ಸ್ವಾಮೀಜಿ ನಿತ್ಯಾನಂದ್ ಅಲ್ಲ ಹೋದ ಬಿಡು. ಅವರು ಅದೇ ಈಜಾಡ್ತಾರೆ ಯಾವ್ದೋ ಇದ್ರಲ್ಲಿ ಹೋಗ್ಬಿಟ್ಟು ಅವ್ರ ಹೆಸರನ್ನ ಈಜಾಡ್ತಾನಲ್ಲ ಅವನು. ಅಲ್ಲ ಈಜಲ್ಲ ತಾಳು ಇಲ್ಲ ಇಂಥದ್ದು ಬಿಡುವ. ಅಲ್ಲ ಆರ್ಯ ಬೇಕ್ರಿ ಅಲ್ಲ. ಇಲ್ಲಿಂದ ಬರ್ಬೇಕು. ತಾಳೆ ಸುಮ್ಮನೆ ಸೌಂಡ್ ಬಂದ್ರೆ ಪಾಪ ಕೊರ ಅಂತ. ಹತ್ರ ಬಾಂಬ ತುಂಬಾ ದೂರ ಹೋಗ್ಬೇಡ. ಸ್ವಾಮೀಜಿ ಸ್ವಾಮೀಜಿ ಅಂತಾಳೆ. ಅಲ್ಲ ಅದಲ್ಲ ಮಾಡ್ಕೊಂಡು ಏನೋ ಆರ್ಯವರ್ಧನ್. ಎಸ್ ಈಗ ಬತ್ತು. ಅವನು ನೀನು ಆ ವರ್ಧನ್ ಹೇಳಕ್ ಇಷ್ಟಪಡ್ಬೇಕಾ? ಹುಟ್ಟಿದ್ರಿ ಹೆಚ್ಚು ಕಮ್ಮಿ. ಯಾಕಂದ್ರೆ ಅವನಿಗೆ ಆಮೇಲೆ ಆಯ್ತು ಬಿಡು, ಏನು ಬರಕಲ್ಲ ನಿಮ್ದು. ಆಯ್ತು ಹಂಗೆ ಸುಳ್ಳು ಹೇಳೋದು ಅದೇ ಜೀವನ. ಆಯ್ತು ಬಿಡು, ಆಯ್ತು ಗಡ್ಡಪ್ಪನ ಆಯ್ತು ಬಿಡು. ಆಯ್ತು ಬಿಡು, ಗಡ್ಡಪ್ಪನಲ್ಲ, ಗಡ್ಡಪ್ಪ ನಮ್ ಜೀವನ. ಅವನ್ ಯಾಕೆ ಅದೇನೋ ಹೇಳ್ತಾರಲ್ಲ ಹಂಗೆ ವೈದ್ಯ ಅವ್ರೊಳಗೆ ಹೇಳಿ. ಮತ್ತೀಗ ಕಣ ಮತ್ತೆ ಬರ್ತದೆ ಕಣ ಬಿಟ್ಬಿಡ್ಬೇಕಂತ ಒಟ್ಟು ಬರ್ತಿದ್ಯ ಯಾವತ್ತನ ಲೈಫ್ ಲಾಂಗ್ ಅಲ್ಲ ನೋಡ್ಗಲ್ಲ. ಗೊತ್ತು ಕಣೆ, ಕಣದಲ್ಲಿ ಕಣ ಸಾರಿಸಿದೀನಿ, ಒಡ್ಡು ಬಡ್ದಿದ್ನಿ. ಕಣಕ್ಕೆ ಇವಾಗವೇ ಮೋಟ್ರಲ್ಲಿ ನೀರು ಹಿಡ್ಕೊಂಡು ಪೈಪಲ್ಲಿ ಹಿಂಗೆ ಅಂತಾರೆ. ನಾವು 4-5 ಕಿಲೋಮೀಟರ್ ಇಲ್ಲ 3 ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ ಅಮ್ಮಕಟ್ಟೆ ಅಲ್ಲೇ ಅಮ್ಮಕಟ್ಟೆ ಐತಲ್ಲ, ಅಲ್ಲಿ ಎತ್ಕೊ ಬರೋವು. ನಮ್ದು ಎತ್ತಿನ ಗಾಡಿ ಇತ್ತು, ಡ್ರಮ್ಮಲ್ಲಿ ಎತ್ಕೊ ಬರೋವು. ನಾವು 4 ಕಿಲೋಮೀಟರ್ ಎತ್ಕೊ ಬಂದಿಲ್ಲಪ್ಪ. ನಿಮ್ಮಪ್ಪ ಇಲ್ಲ ಎತ್ತಿನ ಗಾಡಿ ಎತ್ತಿನ ಗಾಡಿ ಇತ್ತಿಲ್ಲ ಅವಾಗ. ಪಪ್ಪ ಮಾತಾಡಕ್ ಬಿಡಮ್ಮ. ಎತ್ತಿನ ಗಾಡಿ ಇತ್ತಿಲ್ಲ ಅವಾಗ ನಾವು ಊರೊಳಗೆ ಇಲ್ಲ ಅಮ್ಮಕಟ್ಟೆ ಇತ್ತು. ಅಮ್ಮಕಟ್ಟೆ ಹೊಸಕಟ್ಟದಲ್ಲಿ ತಗೊಂಬರೋವು. ಅದು ಹಿಂಗೆ ಅಲ್ಲ ಏನಂತಾರ ಹಿಂಗೆ ಇಟ್ಕೊಳ್ಳೋದು ಹಿಂಗೆ ಬಿದಿರ್ಕೊಬಿಟ್ಟು ಈ ಕಡೆ ಒಂದ್ ಬಿನ್ಗೆ ಈ ಕಡೆ ಒಂದ್ ಬಿನ್ಗೆ. ನೀನು ನಾನಲ್ಲ ಅಪ್ಪಾಜಿ ಅದು ಬಗ್ಳು ಫಸ್ಟ್ ಏನು ಅಡ್ಡೆ 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 ಅಲ್ಲ ಕಣೆ, ಅಡ್ಡ ಬೀಳೋದ್ ಬೇರೆ. ಅಡ್ಡೆ ಅಂದ್ರೆ
ನೀರು ಹೊಡೋದು ಹಿಂಗೆ ಹಾಕೊಂಡು ಆ ಕಡೆ ಒಂದು ಬಿಂದಿಗೆ ಈ ಕಡೆ ಒಂದು ಬಿಂದಿಗೆ ಬಿದ್ರೋ ಇಲ್ಲ ಒಂದು ಕೋಲೋ ಅಥವಾ ಹಗ್ಗ ಕಟ್ಕೊಂಡು ಹಿಂಗೆ ಕರದನ್ನ ಅಡ್ಡೆ ಅಂತಾರೆ. ಅದರಲ್ಲಿ ಅಪ್ಪ ಒಬ್ಬನ ಹೊರ್ತಿದ್ದ ಅವನ ಹೆಸರು ಇವಾಗ ಯಾರು ಹೊರಕಲಕ್ಕಂತ ಇವಾಗೆಲ್ಲ ಆಶ್ರಮ ಸೇರಿಸ್ತಾರೆ. ಪಪ್ಪ ಇದೆಲ್ಲ ಹೆಂಗ ಗೊತ್ತಾ? ಅಮ್ಮ ಮಗಳು ಮತ್ತೆ ಅಪ್ಪ ಕೇಳೋದು. ಈ ಕಾಲದಲ್ಲಿ ಅದೇ ಯಾರೋ ಒಬ್ರು ನೋಡ್ಕೊತಾರೆ ಅಷ್ಟೇ. ತಪ್ಪು ಇವಾಗೆಲ್ಲ ಕೈಲಿಸು ಚೇಂಜ್ ಹಾಕ್ಬೋದು. ಇವಾಗೆಲ್ಲ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ? ಗೈಸ್ ಈಗ ಹೆಂಗೈತೆ ಗೊತ್ತಾ? ಮಗಳು ಮತ್ತೆ ಅಪ್ಪ, ಮಗಳು ಏನೋ ಕ್ವಶನ್ ಕೇಳಂಗೆ, ಅಪ್ಪ ಬುದ್ಧಿ ಹೇಳಂಗೆ ನೋಡಿ. ಅವ್ರ ಸುದ್ದಿ ನಮ್ಗೆ ಯಾಕೆ? ನಾವಾಗ ಅನ್ಕೊಳ್ಳೋದು ತಪ್ಪು. ಮಾ ಮತ್ತೆ ಇದು ಮತ್ತೆ ಮತ್ತೆ ನಾಟಿ ಹಾಕಿದ್ಯಾ? ಒಂದು ನಿಮಿಷ ಒಂದು ಕ್ವಶನ್ ಕೇಳ್ತೀನಿ ಏನಂತ ಗೊತ್ತಾ? ಈ ವಿಚಾರದಲ್ಲಿ ಅವನನ್ನ ಹೋಲಿಸಿದ್ರೆ ಅವನೇನು ನನಗೆ ಸಪೋರ್ಟ್ ಮಾಡ್ತಾ ಏನಂತ ಅಲ್ಲ, ನಿನಗೆ ಗೊತ್ತಿರಂಗೆ ನನ್ನ ಕಂಡ್ರೆ ಅವ್ನಿಗೆ ಹಾಕಲ್ಲ, ಅವ್ನು ಕಂಡ್ರೆ ನಂಗೆ ಹಾಕಲ್ಲ, ಸತ್ಯ ಇದು. ಆದ್ರೆ ಬಟ್ ಅವನು ಮಾತಾಡ್ತಾ ಇರೋದು 100ಕ್ಕೆ 100 ನಿಜ ಅದೇ. ಯಾರು ಅವನೇ ಮಾತಾಡ್ತಾನೆ? ಸತ್ಯ ಅಂತೀನಿ, ಇಲ್ಲ ಅಂತ ನನ್ನೇನೋ ಹೊಗಳ್ತಾನೆ ನಮ್ಮ ಪಪ್ಪ ಅಂದ್ಬಿಟ್ಟು ಅಂತ ನಾನು ನೋಡ್ರೆ ಬಾಯಿ ಬಿಡ್ಕೊಂಡೆ ಅವನು ಇವನು. ನನಗೆ ಆ ಥರ ಬುದ್ಧಿ ಇಲ್ಲ, ಸತ್ಯ ಆಗೋದು ಅಷ್ಟೇ. ನಾನು ಹೇಳಿದ್ದೇನು ಕೊಟ್ಟು ಬರ್ತಿದ್ಯಾ ಇಲ್ಲ ನಾಟಿ ಹಾಕಿದ್ಯಾ ಹೊಲ ಕೂಗಿದ್ಯಾ ನೀನು ಕೇಳೋದು ತೀಟ ತಕ್ಕನಾಗಿ ನಾನು ಹೇಳಕ್ಕಾಗಲ್ಲ, ಸತ್ಯ ಹೇಳ್ತೀನಿ. ಹಂಗಾರೆ ಮಾಡಿದೇ ಇಲ್ಲ ಅವೆಲ್ಲ. ನಾನು ಜೀತ ಮಾಡಿದೀನಿ ಕಣೆ. ಜೀತ ಅಂದ್ರೆ ಗೊತ್ತಾ ನಿಂಗೆ? ಜೀತ ಅಂದ್ರೆ ಗೊತ್ತು. ಒಬ್ರು ಮಡಿಕೇರಿ ಹೋಗಿ ಸಿಕ್ಕದಲ್ಲ. ಅಯ್ಯೋ ನನ್ನ ಬರದೇ ಕಲಿಬೇಡ. ಅದನ್ನ ಹೇಳ್ತೀನಿ ಕೇಳು ಆಯ್ತಾ? ನಾನು ಇಲ್ಲಿ ಗಾಯ್ಸ್ಗಳು ವರ್ಷ ಕಸ ಬಾಚಿದೀನಿ, ಅವ್ರ ಮನೆ ದನ ಕದಿದೀನಿ, ಹೊಲ ಹೊತ್ತಿದೀನಿ. ಕದ್ಬಿಟ್ಟಿದ್ಯಾ ಅದನ್ನ? ದನ ಕಾದಿನಿ ಅಂತ ಕಣವ. ದನ ಕತ್ಕೊಂಡೋಗಿದೆ ಅಂತ ಹೇಳ್ತಿದ್ಯಾ? ಇಲ್ಲ ಕಾದಿರೋದು ಕಾಯೋದು ಅಂತ ಅಂದ್ರೆ ಅದನ್ನ ಮೇಯ್ಸಕ್ ಹೋಯ್ತೀವಲ್ಲ, ಅದನ್ನ ಕಾಯೋದು ಅಂತಾರೆ. ದನ ಕಾಯೋದು ಕನೆ. ಕಾಯೋದಂದ್ರೆ ಏನಂತಾರೆ? ದನ ಕಾಯೋನು. ಅದೆಲ್ಲಾನು ಮಾಡಿದೀನಿ. ಪಪ್ಪ ನಿನ್ನ ದನ ಪಾ ನಿಮ್ಮನವಲ್ಲ, ಪಾ ಮನೆವು. ನಾನೇ ಮೇಯ್ಸಲ್ಲ, ನಮ್ಮ ಅಪ್ಪಾಜಿ ಬಿಟ್ಟಿದ್ದಿಲ್ಲ ಕಮ್ಮಿ ಮೇಯ್ಸಕ್ಕೆ. ನಿನ್ನ ಆಮರ್ಸಿ ನಿಮ್ಮ ಪಪ್ಪ ಬೇರೆಯವ್ರ ಮನೆಗೆ ಕೆಲ್ಸಕ್ಕೆ ಹಾಕಿತ್ತಲ್ಲ. ಬರೀದೆ ಹಂಗೆ ಯಾಕವ ತೆಗೆದ್ಲು. ನಾನು ಮರೆಯದೆ, ನಾನು ಮರ್ಯಾದೆ ಅಲ್ಲ ಕಣೆ. ಮನುಷ್ಯನಾದ 100ರಲ್ಲಿ 80 ಭಾಗ ನಿಜ ಸತ್ಯ, 20 ಭಾಗ ಸಹಜ. ಇವತ್ತಿನ ಕಾಲಕ್ಕೆ ನಮಗೋಸ್ಕರ ಅಲ್ಲ, ಮಕ್ಕಳಿಗೆ ಹೆಂಡತಿಗೆ ಅಂತ ನಾವು ಅನ್ಕೋಬೇಕು. ನೀನು ಗಂಡನಿಗೆ ಮಕ್ಕಳಿಗೆ ನೀನು ಅನ್ಕೋಬೇಕು. ಇದೇ ನಿಜ, ಇದೇ ಸತ್ಯ ಅಷ್ಟೇ. ಮೂತಿ ನೋಡಪ್ಪ ಮಗಿದ. ಸತ್ಯವೇ ನಮ್ಮ ತಾಯಿ ತಂದೆ ಮಿಕ್ತರೆಲ್ಲ ಓವರ್ ಆಕ್ಟಿಂಗ್ ಮಾಡ್ತಾರೆ. ಹಿಂಗ್ ಹಿಡ್ಕೊಬಾರ್ದು, ರಪ್ಪ 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 ಅಂತ ಹೊಡ್ಕೋಬೇಕು. ಇದ್ರಲ್ಲಿ ಐರನ್ ಬಸ್ ಹಬ್ಬದ ಹಾರ್ದಿಕ ಶುಭಾಶಯಗಳ ಅಂತ ಇದ್ ಮಾಡು, ವಿಶ್ ಮಾಡು, ರಿಟರ್ನ್ಸ್ ಮಾಡ್ಮಾ ನೀನು. ಹಾಗೆ ನಾಳೆ ಬಂದು ವರಮಹಾಲಕ್ಷ್ಮಿ ಶುಭಾಶಯಗಳು. ಕಾರ್ತಿಕ ಫ್ಯಾನ್ ಬೇಡ, ಸೌಂಡ್ ಕುಯ್ಯುತ್ತೆ. ಸುಂದರದು ಸೌಂಡ್ ಬರ್ತದೆ ನೋಡಲ್. ಬಂದಕ್ಕೂ ಸೌಂಡ್ ಬರ್ತದೆ. ಅದೇ ಹಾಕೋಬೇಕಾದ್ರೆ ಸೌಂಡ್ ಜಾಸ್ತಿ ಇಲ್ಲ, ನಾನೇ ಹಾಕ್ತಿಲ್ವಾ ಉಯ್ ಅಂತದೆ. ಈ ಮೊಬೈಲ್ ಅಮ್ಮ ಅಕ್ಕಪಕ್ಕದ ಬಾಯ್ಸ್ ತಗೋತದೆ. ಇವಾಗೆಲ್ಲ ಒಡ್ಬಡಿದೆಲ್ಲ ಇಲ್ಲ ಅಲ್ವಾ? ಬಡಿತಾರೆ ಕಣೆ ನಮ್ಮೂರಲ್ಲಿ. ನೀನ್ ಮಾಡ್ತಾರೆ ನೋಡು ನೀನು ಒಬ್ರು ಒಡ್ಬಡಿಲ್ಲ ರೋಡ್ಗಲ್ಲು. ಒಂದ್ ಕೇಳ್ತೀನಿ, ಒಂದ್ ಹೇಳ್ತೀನಿ ಕೇಳು. ಹೇಳು. ಯರಗೋಡ್ ಸ್ವಾಮಿ ಮನೆ ಜೀತಿಕ್ಕಿದ್ದಾಗ ಹೆಸರಲ್ಲೇ ಹೇಳ್ಬೇಡ, ಸುಮ್ಮನೆ ಹಂಗೆ ಹೇಳು. ಇರ್ಲಿ. ಅಯ್ಯೋ ಏನ್ ತಪ್ಪು ಮಾಡ್ರ ಕೆಲಸ ಅವ್ರಿಗೂ ಗೊತ್ತು. ಇವತ್ತು ನನ್ನ ಅಭಿಮಾನಸ್ಥರ ಗಂಡೆ ಅಂತಿ, ಅದಕ್ಕೆ ಸಂತೋಷ. ಅವ್ರ ಮನೆ ಜೀತಿಕ್ಕಿದ್ದಾಗ ರೋಡ್ಗಲ್ಲೂ ಹೊಡೆದಿದ್ದೀನಿ. ಆ ವಯಸ್ಸಲ್ಲಿ ಬರೋದಾ? ಕಲ್ಸಿದ್ರು ಕಣವ, ನಂಗೆ ಗೊತ್ತಿಲ್ಲ. ಅದೇ ಕಲ್ಸಿದ್ರು ಬುಲ್ಡೋಸರ್ ಹಿಂಗ್ ಹೊಡಿಸ್ಕೊಂಡು ಅವಾಗ್ಲಿಂದ ರೋಡ್ಗಲ್ಲ. ಹಂಗಾರೆ ಯಾವ ಸ್ಕೂಲ್ ಓದಿದ್ಯಪ್ಪ ನೀನು? ದಿನ ಪೂರ್ತಿ ಕೆಲಸನೇ ಮಾಡ್ತಿದ್ರೆ ಹೊಡಿಸ್ಕೊಂಡು ಹೋಯ್ತಾರ ಅನ್ನೋದು. ಅದೆಲ್ಲ ದೊಡ್ಡದು ಕಲ್ಲು ಕಲ್ಲ ಗುಂಡು ಕಲ್ಲು ಮಾಡು. ಟಿಕಾ ಮುಚ್ಕೊಂಡು ಹೇಳ್ಕೊಡೋದ ಕೇಳು, ಆಮೇಲೆ ಮಾತಾಡು. ಎತ್ತು ಗಾಡಿಗೆ ಮಾಮೂಲಿ ಮಗ ಹಾಕಿ ಅಲ್ಲಿ 2 ಕಡ್ಡಿ ಹಾಕಿ ಹಿಂದೆ ಒಂದು ಕಲ್ಲು ಬರೋದು. ಅದನ್ನ ನಿಂಗೆ ತೋರಿಸ್ತೀನಿ. ಅದೇ ಮತ್ತೆ ಹೇಳಿದ್ ನಾನೇ, ಅದೇ ಹಿಂಗ್ ಉಳಿಸ್ತಾ ಅದು ಉಳ್ಕೊಂಡು ಹೋಯ್ತದಲ್ಲ ಅದಂತ. ಅಲ್ಲಿದ್ದ ಅಲ್ಲಿ ರೋಡಲ್ಲಿ ಇಕ್ಕಿದ್ರ ಕಡೆ ಇಲ್ಲಿದ್ದಾಗ ಅವಲ್ಲ ಕಾಲ ಇಲ್ಲಿ ಮಾಡಿದ್ವಿ. ಇಲ್ಲಿಗೆ ಅಲ್ಲೊಂದು ಜಾಗ ಮಾಡ್ತಾರೆ. ಹೌದು,
ಅದೇ ಹೇಳುತ್ತೆ ಅದನ್ನ ಅದ್ರಲ್ಲಿ ನಾವು ಕುತ್ಕೊಳ್ಳೋ ಹಿಂದ್ಗಡೆ ತಾನೇ ಹಿಂದ್ಗಡೆ ಎಲ್ಲ ಕಣೆ, ಹಿಂದ್ಗಡೆ ಕಲ್ಲು ಇವೆತ್ತು ಇಲ್ಲಿ ಕೂತ್ಕೊಳ್ಳೋದು ನಾವು ಹಿಂಗೆ. ಅದೇ ಮಕ್ಕಳನ್ನ ಒಟ್ಟು ಕೂರ್ಸೋರು. ಮಕ್ಕಳೆಲ್ಲ ಕಣೆ ನಾವು ದೊಡ್ಡವ್ರು ಕೂತ್ಕೊಳ್ಳೋದು. ಮತ್ತೆ ಇನ್ನೊಂದು ಕಣದಲ್ಲಿ ಮದ್ದಿಗೆ ಒಂದು ದೊಡ್ಡ ಕೋಲ್ ನಿಲ್ಸಿರ್ತಾರೆ ಕಂಬವ. ಗೈಸ್ ನಾವು ಮೀಟಿಂಗ್ ಮಾಡ್ತಾರ ಫುಲ್ ಇದಾಕಿರ್ತಾರೆ, ರಾಗಿ ಹುಲ್ಲು ಹಾಕಿರ್ತಾರೆ. ರಾಗಿ ಹುಲ್ಲಲ್ಲ, ರಾಗಿ ಹುಲ್ಲ ನಿಲ್ಸಕ್ಕಲ್ಲ, ಭತ್ತದ ಹುಲ್ಲು ಮಾತ್ರ. ಯಾವ್ದೋ ಒಂದು ಹಾಕಿರ್ತಾರೆ. ನೋಡಿ ಗೈಸ್ ನಮ್ಮ ಆಗ ಹಸ್ಗಳಿಂದ ನಾವು ಉಳಗೋದು. ಅದಕ್ಕೇನಂತಿದ್ರು? ಅದು ಏನಂತ ನಾನೇನ್ ಕೇಳ್ತಾರದು. ಅದಕ್ಕೆ ನಮ್ಮ ಭಾಷೆಯಲ್ಲಿ, ಹಾಸನ ಭಾಷೆಯಲ್ಲಿ, ಬೆಳ್ಸೋಗೆ ಭಾಷೆಯಲ್ಲಿ ಅತಿಕ್ರಮಣ ನಾರ್ಮಲ್ ಕ್ರಮಣ ಗೊತ್ತಿಲ್ಲ. ಅದಕ್ಕೆ ನಮ್ಮ ಕಡೆಯ ಹೆಣ ಹೊಡೆಯೋದು ಅನ್ನೋರು. ಹೆಣ ಹೊಡೆಯೋದು, ಹೆಣ ಹೊಡೆಯೋದು ಅದೇನೋ ಗೊತ್ತಿಲ್ಲ, ಅದೇನೋ ನನಗೆ ಗೊತ್ತಿಲ್ಲ. ಇನ್ನೊಂದೇನು ಹೇಳ್ತಾರೆ, ಅವ್ವ ತಾಯಿ ಗೊತ್ತಿಲ್ಲ, ಅದನ್ನ ಹೆಣ ಹೊಡೆಯ ನಂಬೋಬಿಟ್ರೆ ಬಿಡು. ನನ್ನನ್ನ ಸೇಮ್ ನಿನ್ನಂಗೆ ಆಗಿದ್ದೆ. ಇದು ಸತ್ಯ, ಇದಕ್ಕೆ ಎಡಿಟ್ ಮಾಡ್ಬೇಡ. ನಾನು ನಿನ್ನಂಗೆ ಇದ್ದೆ. ಭತ್ತ ಬೆಳೆಯಕ್ಕೂ ಸೇರಿಸ್ಕೊಳ್ಳಿಲ್ಲ, ಅರ್ಧಂಬರ್ಧ ನೋಡಿದ್ರು, ಹೊರ ಕಟ್ಟಾಕ್ಬಿಟ್ಟಿದ್ರು. ಅದು ಕಟ್ಟಾಗಿ ಸರಿಯಾಗಿ ಬರಲಿಲ್ಲ. ಹುಲ್ ತೆಗಿಯಕ್ ಬಿಟ್ರು, ಅದು ಸರಿಯಾಗಿ ಬರಲಿಲ್ಲ. ಕೊನೆಗೆ ಹೆಣ ಹೊಡಿ ಅಂತ ಬಿಟ್ರು. ಅವರೆಲ್ಲ ಮನೆಗಳವರು ಒಬ್ಬನೇ ನಂಬರ್ ಬಿಟ್ರೆ ಬಿಡು, ಮನೆ ದೇವ್ರು ಸಾಕಣವೆ. ಒಂದು ಧೈರ್ಯ, ಮುಂದ್ಗಡೆ ಹಸುಗಳವೆ ಅಂತ. ಸುಮಾರು ಹೆಚ್ಚು ಕಮ್ಮಿ ಅದೆಷ್ಟೋ ವರ್ಷ ಮಾಡಿದ್ದೀನಿ. ನಿನ್ನ ವಯಸ್ಸಲ್ಲಿ ಇದ್ದಾಗ 1 ವರ್ಷ ಸಂಪೂರ್ಣವಾಗಿ ಮಾಡಿದ್ದೀನಿ, ಬೇರೆ ಕೆಲಸನೇ ಇಲ್ಲ. ನೋಡು, ನೀರು ಬಂದು 1 ವರ್ಷ ಪೂರ್ತಿ ಎಲ್ಲ ಯಾರಿಲ್ಲ. ಅಕ್ಕಪಕ್ಕ ಮನೆಗಿರೋರು ನಾರ್ಮಲ್ ಆಗಿ ಮಾತಾಡ್ಸೋರು, ಇವ್ರು ಇದ್ರೆ ಮಾತಾಡ್ಸೋರು ಅಷ್ಟೇ, ಇನ್ನೇನೂ ಇಲ್ಲ. ಮನೆಯದ ಎದುರ್ಕತ್ತೀನಿ ಅಂತೇಳಿ ಶಿವ ಅಂದ್ರೆ ಅಷ್ಟೇ, ಇನ್ನೇನೂ ಇಲ್ಲ. ಬೆಳಗಾನ ಕೆಲವರು ಏನ್ ಮಾಡಿದ್ರು ಅಂತಂದ್ರೆ, ಕೊನೇ ದಿನ ಇದು ಹುಲ್ ತುಣಿಸುವಾಗ ಅದನ್ನ ಹೆಣಬಾರಿ ಹೊಡಿ ಏನಾರು ನಂಗೆ ಅದು ಹೆಸರೇ ಬಂದ್ಬಿಡ್ತು ನಂಗೆ. ಕೊನೆಗೆ ಹೆಣಬಾರಿ ಹೊಡ್ತಾನೆ ಶಿವ ಅಂತ. ಅದು ಹೊಡಿಬೇಕಾದ್ರೆ ಯಾರು ಕೊನೆ ದಿನ ಚಿಕನ್ ಮಾಡೋರು, ದುಡ್ಡು ಕೊಟ್ಟು ಮಾಡ್ಕೊಳ್ರಿ ನಿಮ್ಗೆ ಇಷ್ಟ ಬಂದಿದೆ ಅಂತ. ನಮ್ಮ ಇದಕ್ಕೆ ಟೀಮ್ಗೆ ಒಬ್ರು ಲೀಡ್ರು, ಅವ್ರನ್ನ ಮೇಸ್ತ್ರಿ ಅಂತಾರೆ. ಆ ಕಾಲದಲ್ಲಿ ಮೇಲ್ತಿ ಏನಾರು ಆಯ್ತಾ, ಮೇಲ್ತಿ ಏನಾರು ಅವರು ತಂದು ಎಲ್ಲ ಮಾಡಿ ಮೊಟ್ಟಿ. ಅವ್ರ ಕೆಲಸ ಏನೂ ಇಲ್ಲ, ಏನೋ ಕೆಲಸ ಮಾಡ್ತಿದ್ದಿಲ್ಲ. ಚಿಕನ್ ತಂದರೆ ಅವರೇ ದುಡ್ಡು ಕೊಟ್ಟರೆ ಚಿಕನ್ ತಂದು ಅವರೇ ಮಾಡಿ ಅನ್ನ ಮಾಡೋದು. ಮುದ್ದೆ ಮಾಡೋಕೆ ಆಯ್ತಿಲ್ಲ ಅಲ್ಲಿ ಗದ್ದೆ ಒಳಗೆ, ಅಲ್ಲೆಲ್ಲ ತಿರ್ಗ್ಸೋಕ್ಕೆ ಮಾಡೋಕೆ ಹಿಂಸೆ ಅಂತೇಳಿ ನಾರ್ಮಲ್ ಅನ್ನ. ಲೆಕ್ಕ ಮಾಡಿ, ಇವಾಗ ಚಿಕನ್ ಅಂದರೆ ಎಲ್ಲೋ ಅಂತ ಹೊರ್ತಾ ಹೋಗಿ ಬೈಸ್ಕೊತಾರೆ. ಆಗಿನ ಕಾಲದಲ್ಲಿ ಚಿಕನ್ ಅಂದರೆ ಅಪರೂಪ ಅಂದರೆ. ಬಟ್ ಈಗ ನನಗೆ ಇಂಜೆಕ್ಷನ್ ಚಿಕನ್ ಎಲ್ಲ ಬರ್ತಿಲ್ಲ. ಅವಾಗ ಒರಿಜಿನಲ್ ಚಿಕನ್ನು, ಈಗೆಲ್ಲ ಇಂಜೆಕ್ಷನ್ ಹಾಕಿರವ ಅವು ಇವು ಈ ಪುಸಿ. ಅವಾಗ ನಮ್ಮ ಕಡೆ ಕಡಿಮೆ ಅವೆಲ್ಲೇನು ಡೈರೆಕ್ಟಾಗಿ ಏನೂ ಇಲ್ಲ ಅಂತ ಅಂದರೆ, ನಾಟಿ ಕೋಳಿ ನಾವು ತಿನ್ನುವಾಗ ಎಷ್ಟು ಗೊತ್ತಾ, 50 ರೂಪಾಯಿ, 100 ರೂಪಾಯಿ, ಕೇವಲ 100 ರೂಪಾಯಿ. ಕೇವಲ ಕೋಳಿ 100 ರೂಪಾಯಿ. ನಮ್ಮೂರಲ್ಲಿ 200 ರೂಪಾಯಿ ಇತ್ತು ಕಣಪ್ಪ. ನೀನು ಹುಡ್ತಾಗ, ನಾ ಹುಡ್ದಾಗ ಬರೀ 30 ರೂಪಾಯಿ ಬೇಕೇನೋ ಮೋಸ್ಟ್ಲಿ. ಆವಾಗ ದುಡ್ಡು ದೊಡ್ಡದು 50 ಬಿಡ್ತೀಯೋ ಆ ಥರ ಸ್ವರ್ಗ. ನೀನು 1 ತಿಂಗಳ ಟೈಮಲ್ಲಿ ತಗೊಂಡೋಗಿ ಬಿಡ್ತೀನಿ ತಾಳಿ ಸರಿಗೆ ಬೇಕಾದಲ್ಲಿ. ಅಲ್ಲ ಕಣೆ, ಇದು ಮಾತಾಡ್ತಾರೆ ಸತ್ಯ ಕಣೆ. ಸ್ವಲ್ಪ ಮಾಡ ಇನ್ನು ಮಲಿಕಳ ಅದನ್ನ ನಮ್ಮಲ್ಲಿ ಚಿಕನ್ ಅಂತಿದ್ರು, ನಮ್ಮಲ್ಲಿ ಸೋದಿ ತಿಂತಿದ್ವು. ಇದಕ್ಕೆ ನಿಮ್ಮೂರಲ್ಲಿ ಏನಂತಿದ್ರು ಕಮೆಂಟ್ ಮಾಡಿ ಫ್ರೆಂಡ್. ನಾವು ಕೊಯ್ತಿರ್ಲಿಲ್ಲ, ಹಂಗೆ ಬೇಯಿಸ್ಕೊಂಡು ಸುಟ್ಕೊಂಡು ತಿನ್ನೋವು. ಬದಿನ ಮೇಲೆ ಸೆಟ್ಟೆಗಳು ಹಾಕಿ ಗುಡ್ಡೆ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಅಂತಳ ಕಮೆಂಟ್ ಮಾಡಿ ಫ್ರೆಂಡ್ ಅಂತ. ಅವಳ ಜೊತೆ ಬಿಡ್ಬೇಕು, ನಾವು ಬೇಗ ಬೆಳಿಬೇಕು, ಬೇಗ ಬೆಳಿಬೇಕು. ನೆಟ್ಟಿಗೆ ನಾವು ಏನಾದ್ರು ಮಾತಾಡೋದು ಜನ ಗೊತ್ತಾಗಬೇಕು, ಅರ್ಥ ಆಗಬೇಕು. ಏನೋ ಒಂದು ಸತ್ಯ ತಿಳಿಸ್ಬೇಕು. ನಾವು ಸಮಾಜಕ್ಕೆ ಒಳ್ಳೇದು ವಿಡಿಯೋ ಮಾಡೋದು. ಇನ್ಸ್ಟಾಗ್ರಾಮ್ ಮಾಡ್ತಾಳೆ ಏನೋ ಸುಮ್ಮನೆ. ಮನೆ ನನಗೆ ಕೆಟ್ಟದ ಗೊತ್ತದ ಅವಳ ಬಗ್ಗೆ. ಚಿಕ್ಕ ಹುಡುಗಿ ಏನವು ಬಿಡು, ಮಾಡ್ಲಿ ಅವಳು ಬರಲ್ಲ ನನ್ನ ಹತ್ರ. ನನಗೇನು ಮಾತಾಡಕ್ ಆಗ್ತಾಯಿಲ್ಲ ನನ್ನ ಫೋನಾಗೆ. ಇಲ್ಲ ಅಂದ್ರೆ ಸರಿಯಾಗಿ ಹೋಗಿವ್ನಿ. ಅದ ಅಂತವೆಲ್ಲ ಹೇಳಂತದ ಹೆಣ್ಮಕ್ಳು ನೋಡಿ. ಅಯ್ಯೋ ಅವಳೆ ಕಣ, ಅವಳ ಹೆಸರು ಗೊತ್ತಿಲ್ಲ, ಏನೋ ಅವಳ ಹೆಸರು ಗೊತ್ತಿಲ್ಲ, ಏನೋ ಚಿತ್ರಣ ಏನೋ ಅದೇ ಹುಡುಗಿಗೆ ಅದೇ ಕಣೆ.
ನಮ್ಮಲ್ಲಿ ಇದಕ್ಕೆ ಬಾಳೆಹಣ್ಣೆ ಅಂತಾರೆ ಫ್ರೆಂಡ್. ನಮ್ಮಲ್ಲಿ ಸುಮ್ಮನೆ ಅಲ್ಲ ಕಣೆ ಅವು ಹೆಣ್ಮಕ್ಳು ಮಾಡೋ. ಅದೇ ಅವಳೇ ಹೇಳಿದ್ದು, ಅದೇ ವಿಡಿಯೋ ಮಾತ್ರ ಬೇಕಾ ಕೊಡ್ತೀನಿ. ಚುಂಬಿಟ್ಕೊಂಡು ನಮ್ಮ ಕಡೆ ಹೇಳಕ್ ಹೋಗೋದು ಹಿಂಗೆ ಫ್ರೆಂಡ್ ಅಂತಾಳೆ. ಅದೊಂದು ಏನಾಗೋದು ದೊಡ್ಡ ಮಾಮೂಲಿ ಅದೆಲ್ಲ ಒಂದು ಮೋಸ್ಟ್ಲಿ ನೀನ್ ತಂಗಿನೇ ಇರ್ಬೇಕಾರ. ಮೋಷನ್ ಪಾಸ್ ಅಂತ ಮೋಸ್ಟ್ಲಿ ಅವಳು ಮೋಷನ್ ಪಾಸ್ ಅಂತ ಹೇಳ್ಬೇಕು. ಅದನ್ನೇ ನಮ್ಮ ಕಡೆ ಬಾದಾಮಿ ಹೋಗ್ತೀವಿ ಫ್ರೆಂಡ್, ಕಾಮಿಡಿ ಮಾಡ್ಲಿ. ನೀನು ಹೇಳ್ತೀಯಲ್ಲ ಫನ್ನಿ ಮಾಡ್ಕೊಳ್ಳಿ. ಹಂಗೆ ಡೈರೆಕ್ಟಾಗಿ ಕೋಟ್ಯಾಂತರ ಜನ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ನಮ್ಮ ಕಡೆ ಹಿಂಗೆ ಚೊಂಬಿಡ್ಕೊಂಡು ಹೇಳಕ್ ಹೋಗ್ತೀವಿ ಫ್ರೆಂಡ್. ಉರಿಸ್ಬೇಡ, ಮುಖ ಹತ್ತು ಬಿಡ್ತಾರೆ. ಅದೇ ವಿಡಿಯೋ ಮಾಡ್ತಿದ್ದೀನಿ ಇಷ್ಟ ಗಂಟ. ನಾನು ಹೇಳಿದ್ರೆ ತಪ್ಪಿದ್ರೆ ಜನ ನಮ್ಗೆ ಮುಗಿದಿ ಕಮೆಂಟ್ ಮಾಡಿ. ಸುಮ್ಮನಿರಪ್ಪ. ತಪ್ಪೇನಮ್ಮ, ನಾನು ಹೇಳಿದ್ರೆ ತಪ್ಪಿದ್ರೆ ಜನ ನಮ್ಗೆ ಮುಗಿದಿ. 6:15 ಆದ್ಮೇಲೆ ನಮ್ಮ ಮನೇಲಿ ಹೀಗೆ ಆಡ್ತಾರೆ ಗಾಯ್ಸ್. ಅವಳ ತಂಗಿ ಗಾಯ್ ಶಿವಳು, ಅವರ ಅಕ್ಕ ಸಾರಿ ತಂಗಿ ಅಲ್ಲ, ಹೇಳಿ ಅವ್ರ ಅಕ್ಕ ಇವಳು, ಅವಳ ತಂಗಿ ಅಲ್ಲ. ಅದೇ ಅವ್ರ ತಂಗಿ. ನಾನು ನೋಡ್ತೀನಿ ಏನೇನು ಬೋಳಿ ಮಗ ಇದು ಕುಚ್ಚಿಡ್ಬಿಟ್ಟಾರೆ. ನಮ್ಮ ಕರ್ಮಕ್ಕೆ ಅವೇ ಬರ್ತವಲ್ಲ. ಎಡಿಟ್ ಮಾಡಿದ್ದೆಲ್ಲ ಉಂಡೆ ಸಬ್ಸ್ಕ್ರೈಬರ್ ನಾವು ಸಬ್ಸ್ಕ್ರೈಬ್ ಆಗಂತ ಯಾವ ಬೋಳಿ ಮಗ ಹೇಳಿದ್ದು ಅಲ್ವಾ. ನಮ್ಮ ಅಣ್ಣ ತಮ್ಮದಿರಂಗ ಅವ್ರೆ, ನಮ್ಮ ಅಣ್ಣ ಅಕ್ಕ ಬಾವಂತರ ಅವ್ರೆ, ನಮ್ಮ ಅತ್ತಿಗೆ ಅಥವಾ ತಂಗಿ ತರ ಇರ್ತಾರೆ. ಅವರೆಲ್ಲರೂ ತಪ್ಪು ತಿಳ್ಕೊತಾರೆ. ಕಾಮನ್ ಸೆನ್ಸ್ ಬೇಕು, ಸಾಮಾನ್ಯ ಜ್ಞಾನ. ಅದನ್ನ ಬಿಟ್ಬಿಟ್ಟು ನಾವು ಹೇಳಕ್ ಹಿಂಗ್ ಹೋಯ್ತೀವಿ. ಇನ್ನವೇ ಅವ್ರ ಹೇಳ್ಬಿಟ್ರೆ ಜನ ನನಗೆ ನನ್ನ ಕೊನೆ ಮಗಳು ಫ್ರೆಂಡ್ಸ್. ನಮ್ಮ ಕೊನೆ ಮಗಳು ಬಂದು ಇದು ನನಗೆ ಕಟ್ತಾಳೆ ನಾಯಿ. ನಾನು ಗಾಯ್ಸ್ ನೆನ್ನೆ ಬೇರೆ ಕರೆಂಟ್ ಹೋಗಿತ್ತು ಅಂದ್ಬಿಟ್ಟು ಕ್ಯಾಂಡ್ಲ್ ಹಚ್ಚಿದ್ವಿ. ಕ್ಯಾಂಡ್ಲ ಇದ್ರ ಮೂತಿಗೆ ಹಚ್ಬಿಟ್ಟದೆ. ನೋಡಿ ಗಾಯ್ಸ್ ಕಟ್ಟದೆ. ಓಕೆ ಗಾಯ್ಸ್, ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಇವಾಗ ಎಲ್ಲ ಮಾತುಕತೆ ಮುಗೀತು. ಸ್ವಲ್ಪ ಹಂಗೆ ಮಾತಾಡ್ಕೊಂಡಿದ್ವಿ. ನಮ್ಮನೆಯವರು ಕೂಡ ತುಂಬ ಡೀಪಾಗಿ ಮಾತಾಡ್ತಾಯಿದ್ರು. ಹಾಗಾಗಿ ನಾನು ಅವ್ರನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು. ಒಂಥರ ಅವ್ರ ಮಾತಲ್ಲಿ ಕೂಡ ಅರ್ಥ ಇತ್ತು. ರೀಲ್ಸ್ ಆಗಲಿ ಯಾವುದೇ ಆಗಲಿ ಒಂದು ಲಿಮಿಟ್ ಅನ್ನೋದು ಇರಬೇಕು ಅಂತ ನನಗನ್ನಿಸುತ್ತೆ. ಇವಾಗ ಬನ್ನಿ, ವರಮಹಾಲಕ್ಷ್ಮಿ ಹಬ್ಬದ್ದು ತಿಂಡಿ ತಯಾರಿ ಆಗ್ತಾಯಿದೆ. ಆಲ್ರೆಡಿ 11 ಗಂಟೆ ಆಯಿತು. ರವೆ ಉಂಡೆ ಮಾಡಾಯಿತು. ರವೆ ಉಂಡೆ ಬಂದು ನನ್ನ ಮಗ, ನನ್ನ ಮಗಳು, ನಮ್ಮ ಮನೆಯವರು 3 ಜನ ಸೇರಿ ಅವರೇ ಪಾಪ ಹೆಲ್ಪ್ ಮಾಡಿದರು. ಒಬ್ಳ ಕೈಯಲ್ಲಿ ಆಗ್ತಿರ್ಲಿಲ್ಲ. ನಾನು ಅವ್ರಿಗೆ ಅದು ಕೊಟ್ಬಿಟ್ಟು ಒಬ್ಬಟ್ಟಿಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಇನ್ನೂ ಬೇರೆ ಬೇರೆ ತಿಂಡಿ ಮಾಡಬೇಕಂತ ಮನಸ್ಸಲ್ಲಿ ಆಸೆ ಇತ್ತು. ನನಗೆ ಟೈಮು ಇರಲಿಲ್ಲ. ಯಾಕಂದರೆ ನಾನು ಕೆಲಸಕ್ಕೆ ಹೋಗಿ ಬಂದು ಮಾಡೋದು ಗೈಸ್. ಹಾಗಾಗಿ ನಂಗೆ ಟೈಮ್ ಸಾಕಾಗಲ್ಲ. ಒಬ್ಬಟ್ಟಿಗೆಲ್ಲ ರೆಡಿ ಆಯಿತು. ನಾನು ಕವರ್ ಕಟ್ ಮಾಡ್ಕೊತಾ ಇದ್ದೆ. ಒಬ್ಬಟ್ಟು ಕವರ್ ಇತ್ತು, ಖಾಲಿ ಆಯಿತು. ಇದನ್ನು ಮಾಮೂಲಿ ಕವರು, ತರಕಾರಿ ಕವರೆಲ್ಲ ಇರ್ತದಲ್ಲ ಗೈಸ್, ಅದನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಒಬ್ಬಟ್ಟಿಗೆ ಅಂತ ನಾನು ತಯಾರಿ ಮಾಡ್ಕೊತಾ ಇದ್ದೀನಿ. ಆ ಒಬ್ಬಟ್ಟು ಕೂಡ ಅಷ್ಟೇ ಫುಲ್ಲು ಮಾಡೋಕ್ಕಾಗಿಲ್ಲ. ಸ್ವಲ್ಪನೇ ಮಾಡಿ ಒಂದು 25 ಒಬ್ಬಟ್ಟು ಮಾಡಿ ಬಂದವ್ರಿಗೆಲ್ಲ ಕೊಡ್ತೀನಿ ನಾನು. ಕೆಲವರು ಹೇಳ್ತಾರೆ ಯಾಕೆ ಕೊಡ್ತೀಯ ಹಂಗೆ ಹಿಂಗೆ, ಎಡೆಗೆ ಎಷ್ಟು ಬೇಕಷ್ಟು ಮಾಡೋ ಅಂತ. ಅದೇನೋ ಇಷ್ಟನೇ ಆಗಲ್ಲ. ಹಬ್ಬ ಅಂದ್ರೇ ತಿನ್ನುಣ್ಣದೇ ನನ್ನ ಪ್ರಕಾರ ಹಬ್ಬ. ಅದನ್ನೇ ಕೊಟ್ಟಿಲ್ಲ ಅಂದರೆ ಹೆಂಗೆ ಗೈಸ್. ಕೆಲವರು ಬಾಯಿಬಿಟ್ಟೆ ಕೇಳ್ತಾರಲ್ವ, ಏನು ಮಾಡಿದ್ದೆ ಏನು ಕೊಟ್ಟಿಲ್ಲ ಅಂತ. ಮುತ್ತೈದರು ಅಂತ ಅಂದರೆ ದೇವ್ರಿಗೆ ಹೋಲಿಸ್ತೀವಿ. ಏನಕ್ಕೆ ಹೇಳಿ, ನಮ್ಗೆ ಒಳ್ಳೇದಾಗಲಿ ಅಂತಲೇ ನಾವು ಅವ್ರನ್ನ ಕರೆದು ಅರಶಿನ ಕುಂಕುಮ ಎಲ್ಲ ಕೊಡ್ತೀವಿ. ಬರೀ ಅರಶಿನ ಕುಂಕುಮ ಕೊಟ್ಟರೆ ಸಾಕಾ, ಅವ್ರಿಗೂ ಬಾಯಿ ಸಿಹಿ ಮಾಡಬೇಕಲ್ವಾ. ಹಾಗಾಗಿ ನಾನು ಮಾಡಿರೋ ತಿಂಡಿ ಎಲ್ಲ ಒಂದೊಂದೇ ಆಗಲಿ ಕೊಡ್ತೀನಿ. ಈ ವರ್ಷ ಕಮ್ಮಿ ಆಗಿರೋದ್ರಿಂದ ಒಂದೊಂದೇ ಕೊಟ್ಟಿದ್ದೀನಿ. ಯಾವಾಗಲೂ 2-3 ಹಾಕಿ ಕವರೆಲ್ಲ ಕೊಡ್ತಾಯಿದ್ದೆ. ಅವ್ರಿಗೂ ತುಂಬ ಖುಷಿ ಆಗ್ತಾಯಿತ್ತು. ಅವರು ಹೇಳ್ತಾರೆ, ನೋಡು ನವೀನ್ ಅವ್ರ ಮನೆಗೆ ಹೋದರೆ ತಿಂಡಿ ಎಲ್ಲ ಕೊಡ್ತಾಳೆ, ತಿನ್ಬೋದು ಅನ್ನೋದು ಅವ್ರಿಗೂ ಹೇಳಿದ್ದಾರೆ ಆಲ್ರೆಡಿ. ಹಂಗಾಗಿ ನನಗಿಷ್ಟ ಆಗುತ್ತೆ. ನಮ್ಮ ಮನೆಗೆ ಬಂದವ್ರನ್ನ ಖುಷಿಯಿಂದ ನೋಡಿ ಕಳಿಸ್ಬೇಕಲ್ವಾ. ಹಾಗಾಗಿ ಆಲ್ರೆಡಿ ಎಲ್ಲ ಮಾಡ್ತಾಯಿದ್ದೀನಿ. ಮುಗಿಯೋಕ್ಕೆ ಬಂತು. ತಿಂಡಿ ಮುಗಿಯೋದೆ ಸುಮಾರು 1 ಗಂಟೆವರೆಗೂ ಒಬ್ಬಟ್ಟು ಮಾಡಿಕೊಂಡೇ ಇದ್ದೆ. ಮತ್ತು ನನ್ನ ಮಗಳು ಕೂಡ ವಿಡಿಯೋ ಮಾಡ್ತಾಯಿದ್ಲು. ನಾನು ವಿಡಿಯೋ ಮಾಡಲ್ಲ ಅಂದ್ಕೊಂಡೇ ಇದ್ದೆ. ಮಾಡೋದು ನನಗೆ ಗೊತ್ತೇ ಇರಲಿಲ್ಲ. ನನ್ನ ಮಗಳಿಗೆ ಪಾಪ ಹೆಂಗೆ ಇದ್ದಿದ್ಲು, ಅವಳೇ ವಿಡಿಯೋ ಮಾಡಿದ್ಲು. ನಾನು ಒಬ್ಬಳಾಗಿರೋ ದೇವರನ್ನೇ ವಿಡಿಯೋ ಮಾಡ್ತಿರಲಿಲ್ಲ.
ಮತ್ತು ಗೈಸ್ ಇವಾಗ ನಾನು ಇದನ್ನು ಪಾರ್ಟ್ 2 ಅಂತ ಹಾಕಿರ್ತೀನಿ ಇಷ್ಟೇ, ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ, ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀವಲ್ವ. ಇದನ್ನೆಲ್ಲ ಫುಲ್ ನೋಡಿ, ಇದು ಕೂಡ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಇದೆ ನಮ್ಮ ಮನೆಯವ್ರ ಕಡೆಯಿಂದ, ನಮ್ಮ ಕಡೆಯಿಂದ. ಸೊ ಕೊನೆಯವರೆಗೂ ವೀಡಿಯೋ ನೋಡಿದವ್ರಿಗೆ ತುಂಬ ಧನ್ಯವಾದಗಳು. ದೇವ್ರು ಕೂರಿಸೋದನ್ನು, ದೇವ್ರನ್ನೆಲ್ಲ ಅರಷ್ಟ ಕುಂಕುಮ ಕೊಡೋದು ಬಂದವರಿಗೆಲ್ಲ, ಅದನ್ನು ಪಾರ್ಟ್ 3 ಹಾಕ್ತೀನಿ. ಸರಿ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್.